ಅಬ್ಬಾ ಈ ನಿತೀಕ್ಷಾ ನಿಮೀಕ್ಷಾ ಇದ್ದಾರಲ್ಲ, ಬರೀ ಇದೇ ಕೆಲಸ ಮಾಡೋದು ಯಾವಾಗ್ಲೂ. ಅತ್ತೆ ಜೋಬ್ ಖಾಲಿ ಮಾಡಬೇಕು, ಅತ್ತೆ ಪರ್ಸ್ ಖಾಲಿ ಮಾಡಬೇಕು ಅಂತೇಳಿ ಜಾತ್ರೆಗೆ ಎಳ್ಕೊಂಡು ಹೋಗಿದ್ದಾರೆ ನೋಡ್ರಿ. ಇನ್ನೇನು ಕೆಲಸ ಇರಲ್ಲ, ಅತ್ತೆ ಹಿಂದೆನೇ ಇರ್ಬೇಕು ಯಾವಾಗ್ಲೂ. ಸೊ ಅತ್ತೆನ ಹೇಳ್ಕೊಂಡು ಹಿಂಗೆ ನಂದಿ ಜಾತ್ರೆಗೆ ಹೋಗಿದ್ದಾರೆ. ನಂದಿ ಜಾತ್ರೆಲಿ ನೋಡ್ತಾ ಇದ್ರಲ್ಲ, ಬೇಜಾನ್ ಜನ ಇರ್ತಾರೆ. ಅದರಲ್ಲಿ ಮಜಾ ನೋಡಿ. ನಮ್ಮ ಜೊತೆ ಬರ್ಬೇಕಾದ್ರೆ ಈ ಮಜದಲ್ಲಿ ಬರ್ತಾಳೋ ಇಲ್ಲೋ, ಅತ್ತೆ ಜೊತೆ ಇದ್ದರೆ ಕೈ ಕಾಲು ಎಲ್ಲ ಅಲ್ಲಾಡಿಸ್ತಾ ಇರ್ತಾಳೆ. ಖುಷಿನೋ ಖುಷಿ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ತೇರು ಕಾಣಿಸ್ತಾ ಇರೋದು. ಇವ್ರಿಗಂತೂ ಈ ಗಮನ ಎಲ್ಲ ಈ ತೇರು ನೋಡೋಣ, ರಥ ನೋಡೋಣ ಅದರಲ್ಲಿರಲ್ಲ. ಎಲ್ಲಿರುತ್ತೆ? ಈಗ ಆಲ್ರೆಡಿ ಅವ್ರಿಗೆ ಆಟ ಸಾಮಾನು ಬೇಕು, ಅತ್ತೆ ಕತ್ರಿ ಹಾಕ್ಲಿಂದ ಕಳಿಸಿ ನೋಡೋಣ ಏನು ಹಾಕ್ಸ್ಕೊಂಬರ್ತಾರೆ ಅಂತ. ಲಾಸ್ಟ್ವರೆಗೂ ಕಾಯ್ತಾರಿ, ಎಷ್ಟು ತೊಗೊಂಬರ್ತಾರೆ ಐಟಮ್ಸು ಅಂತ ಚೆಕ್ ಮಾಡೋಣ. ಸೊ ಈಗ ಫೋಟೋ ತೆಗಿಬೇಕು, ಅತ್ತೆ ಜೊತೆ ಫೋಟೋ ತೆಗೆಸ್ಕೊಬೇಕು. ಅದಕ್ಕಿಂತ ಆ ಥರದಲ್ಲೇನೋ ನೆಕ್ಸ್ಟ್ ಯಾವಾಗಂತ ಆಟ ಆಡೋಕ್ಕೆ ಹೋಗ್ತೀನಿ, ಯಾವಾಗ ಆಟ ಸಾಮಾನು ತೊಗೋತೀನಿ ಅಂತ ಹಂಗೂ ಕಷ್ಟ ಬಿದ್ದು ಹಂಗೋ ಹಿಂಗೋ ಅತ್ತೆ ಜೊತೆ ಫೋಟೋ ತೆಗೆಸ್ಕೊಂಡು ಟ್ರೈ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕಣ್ಣು ಬಿತ್ತು ಆಟ ಸಾಮಾನಿಗೆ. ಇಷ್ಟೊಂದು ಆಟ ಸಾಮಾನು. ಅದು ಸ್ಟೆಪ್ ನೋಡ್ರಿ ಯಾಕೆ ಹೇಳು, ಅತ್ತೆ ಇದ್ದಾರಲ್ಲ ಫುಲ್ಲು ಜೋಶು, ಕಷ್ಟ ಬಿದ್ದು ಎಳ್ಕೊಬೇಕು ಫೋಟೋಗೆ. ಅಂತೂ ಇಂತೂ ಒಂದು ಫೋಟೋಗೆ ಕ್ಲಿಕ್ ಆದ್ರಪ್ಪ. ಈಗ ನೆಕ್ಸ್ಟ್ ನೋಡಬೇಕು ಯಾವ ರೀತಿ ಇರುತ್ತೆ ಆರ್ಭಟ ಅಂತೇಳಿ. ನೋಡಿರಂತೆ ಸುಮ್ಮನಿರಿ ನೀವೇ. ಸೊ ಆಲ್ರೆಡಿ ಹೋಯ್ತು, ಅಮ್ಮಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಈ ಆಟ ಸಾಮಾನು ಬೇಕು, ಆಟ ಸಾಮಾನು ಬೇಕು ಅಂತ. ಇದು ಆಲ್ರೆಡಿ ಮನೇಲಿರೋದೆ, ಸದ್ಯಕ್ಕೆ ಬೇಡಮ್ಮ ಅಂತ ಅಮ್ಮ ಹತ್ರ ಅಂತೂ ಆಗಲ್ಲ. ಈಗ ಅತ್ತೆಗೆ ಹಾಕ್ತಾರೆ ಟ್ಯಾಕ್ಸ್ ಅನ್ಕೋತೀನಿ. ಅತ್ತೆ ಆಲ್ರೆಡಿ ಹಾಕಿಸ್ತಾ ಇದೆ. ಆಲ್ರೆಡಿ ಕರಿತಿದ್ದಾಳೆ. ಓಹೋ ಕೈ ಬೇರೆ ಹಾಕೊಂಡು ಹೋಗ್ಬೇಕು ಈಗ ಮೇಡಮ್ಗೆ. ಏನು ಈ ಜನಜಂಗುಳಿಲಿ. ನಂದಿ ಜಾತ್ರೆ ಅಂದ್ರೇ ಮಜಾಪ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ವೀರಭದ್ರ ಸ್ವಾಮಿ ದೇವಸ್ಥಾನ. ಸೊ ಅದು ಒಂದು ದೊಡ್ಡ ತೇರು, ಒಂದು ಚಿಕ್ಕ ತೇರು. ಒಂದರಲ್ಲಿ ಶಿವ ಪಾರ್ವತಿ ಬಂದರೆ ಇನ್ನೊಂದರಲ್ಲಿ ಗಣೇಶ ಬರ್ತಾರೆ. ನೆಕ್ಸ್ಟ್ ಎಲ್ಲಿಗೋ ನೋಡೋಣ, ಆಟ ಆಡಿಸ್ಕೊಂಡು ಬರಬೇಕು ಅಂತ ಹೊರಟಿದ್ದಾರೆ. ಎಲ್ಲೆಲ್ಲಿ ಆಗ್ತಾಳೆ ಟ್ಯಾಕ್ಸು ಅಂತ ಗೊತ್ತಿಲ್ಲ. ನಿಮೀಕ್ಷಾ ಇಬ್ಬರು ಸೇರಿ ಫೋಟೋ ಸೆಷನ್ಸ್ ಮುಗಿತಾ ಇದೆ. ಸದ್ಯಕ್ಕಿನ್ನ ನಿತೀಕ್ಷಾ ಶುರು ಮಾಡಿಲ್ಲ, ನಿಮೀಕ್ಷಾನೂ ಶುರು ಮಾಡಿಲ್ಲ. ಜನ ಮರಳು ಜಾತ್ರೆ ಮರಳು ಅಂತಾರಲ್ಲ, ಹಂಗೆ ಜನ ಅಂತೂ ತುಂಬೋಗಿದ್ದಾರೆ. ಇಷ್ಟು ಮಾತ್ರ ಜನ ಇಲ್ಲ, ಈ ಪಿ ಸೌಂಡ್ ಇಲ್ಲ, ಈ ಡೋಲ್ ಸೌಂಡ್ ಇಲ್ಲ ಅಂತಂದರೆ ಜಾತ್ರೆ ಅಂತ ಅನಿಸೋದೇ ಇಲ್ಲ ಅಲ್ವಾ. ಸೊ ನೀವು ಈ ಥರ ಜಾತ್ರೆ ಯಾವ್ದು ಅಟೆಂಡ್ ಮಾಡಿದ್ರಾ, ಯಾವ ಜಾತ್ರೆ ಅಂತ ನೀವೊಂದು ಕಮೆಂಟ್ ಮಾಡಿ ತಿಳಿಸಿ. ಇದು ನಾಟಕ. ಎಷ್ಟು ಜನಕ್ಕೆ ನೋಡೋ ಭಾಗ್ಯ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಜೀವನದಲ್ಲೂ ಸತಿ ಇಂಥ ನಾಟಕನ ನೋಡಬೇಕು. ಇವರು ನೋಡ್ತಾರಾ ಅಂತ ಇರಿ ನೋಡೋಣ. ಅತ್ತೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ಯಾಕಂದರೆ ಹೊಸದು ಮಕ್ಕಳಿಗೆ ಈ ಒಂದು ನಾಟಕ. ಈ ಜನ ಪಾಪ ಜನ ನೋಡ್ರಿ ಹೆಂಗೆ ಸೇರಿದ್ದಾರೆ, ಸಿಕ್ಕಾಪಟ್ಟೆ ಜನ. ಯಪ್ಪ, ನಾನೆಲ್ಲೋ ಡೈರೆಕ್ಟಾಗಿ ಆಟ ಸಾಮಾನು ಹೇಳ್ಕೊಂಡು ಹೋಗ್ತಾರೆ ಅಂದ್ಕೊಂಡು, ಆದರೂ ಪರವಾಗಿಲ್ಲ, ನಾಟಕ ನೋಡಬೇಕು ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಏನೋ ಸ್ವಲ್ಪ ಪೇಷನ್ಸ್ ಆಗಿ ಇದ್ದಾರೆ ಅಂತ ಅನಿಸುತ್ತೆ. ಇಲ್ಲ ಕಮ್ಮಿಂಗ್ ಔಟ್. ಮತ್ತೇನು ಮಾಡ್ತಾರೆ ನೋಡೋಣ ಹಾಗಾರೆ. ನೋಡ್ತಾರಾ ಇಲ್ವಾ ನೋಡ್ತಾರೆ ಅಂತ ಅನಿಸುತ್ತೆ ನನಗೇನೋ. ಬಾ, ಸೌಂಡ್ ಕೇಳಿಸ್ಕೊತಿದ್ದೀರಲ್ಲ, ನಾಟಕ ಅಂದರೆ ಇದು ಪವರು. ಇದು ಆಶ್ಚರ್ಯಕರ ಅಂದರೆ ಇದೆ. ಅತ್ತೆನ ಕುಂಡಿಸ್ಕೊಂಡು ಅತ್ತೆ ಮೇಲೆ ಅತ್ತೆ ಸೀಟ್ ಬೇಕೇ ಬೇಕು. ನಿತೀಕ್ಷಾಗಂತೂ ಸೀಟ್ ಇಲ್ಲಾಂದರೆ ಆಗಲ್ಲ, ಅದು ಅತ್ತೆ ಸೀಟೇ ಬೇಕು. ಅಂತೂ ಇಂತೂ ನಾಟಕ ನೋಡೋಕೆ ರೆಡಿ ಆಗೋರೆ. ನಿಮೀಕ್ಷಾ ಕೂತ್ಕೊಳಕ್ಕೆ ರೆಡಿ ಇಲ್ಲ. ಅದಾದ್ಮೇಲೆ ಫೋಟೋ. ಮತ್ತೆ ಯಾಕೆ ಜೋಶು ಗೊತ್ತಾಗ್ತಿದ್ಯಾ? ಅತ್ತೆ ಪಕ್ಕದಲ್ಲಿದ್ದರೆ ಮೀಸೆನೂ ತಿರುಗಿಸ್ತಾಳೆ, ಡೈಲಾಗು ಹೊಡಿತಾಳೆ. ಅದು ನಿತೀಕ್ಷಾ. ನಿಮೀಕ್ಷಾ ಆಲ್ರೆಡಿ ಯಾಕೋ ಡಲ್ ಆಗ್ತಾ ಇದ್ದಾಳೆ. ಜನಸಂದಣಿ ನಾಟಕ ನೋಡೋಕ್ಕೆ. ಜೋಶ್ ನೋಡಪ್ಪ ಹೆಂಗಿದೆ. ಸೊ ನಿಮೀಕ್ಷಾ ಯಾಕೋ ಡೌನ್ ಆಗಿಬಿಟ್ಟಿದ್ರು ಆಲ್ರೆಡಿ.
ಜಾತ್ರೆಗಳಿಗೆ ಕರ್ಕೊಂಡೋದ್ರೆ ಮಕ್ಳು ಹಿಂಗೆ ಕರೆಕ್ಟಾ. ಅದಕ್ಕೆ ಆಲ್ರೆಡಿ ನಿಮಿಷ ಎತ್ಕೊಂಡು ದೂರ ಕಾಣಿಸ್ತಾ ಇರೋವಂಥ ಜೈಂಟ್ ವೀಲ್ ಆಲ್ರೆಡಿ ನೋಡ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಓಹೋ ಹೋ ಹೋ, ಎಂಥ ಟ್ಯಾಕ್ಸ್ ಹಾಕ್ತಾರೆ ಅಂತ ನೋಡ್ಬೇಕೀಗ ಅತ್ತೆಗೆ. ಆಟ ಸಾಮಾನು ಮೂವ್ ಆಯಿತು, ಅತ್ತೆ ಹೆಂಗೋ ನಿಭಾಯಿಸ್ಕೊಂಬತ್ತವ್ರೆ. ಓ ಕಾಣಿಸ್ಬಿಡ್ತು, ಈ ಒಂದು ಜಾಗ ಕಾಣಿಸ್ಬಿಟ್ರೆ ಮುಗೀತು ಕತೆ. ನಮಗೆ ಹೊಟ್ಟೆ ಸುತ್ತುತ್ತೆ, ವಾಮಿಟ್ ಆಗುತ್ತೆ ಅಂತ ಭಯ ಬೀಳ್ತೀರಿ, ಮಕ್ಕಳು ಭಯ ಬೀಳಲ್ವಲ್ಲ. ಟ್ಯಾಕ್ಸ್ ಬಿತ್ತಾ? ಇಲ್ಲ, ನೋ. ಅಂಥ ಸಿಚುವೇಶನಲ್ಲಿ ಕಾಮಿಡಿ, ಎಲ್ಲೆಲ್ಲಿ ಕಾಮಿಡಿ ಹುಡುಕ್ತಾಳೋ, ಎಲ್ಲಿ ಡೈಲಾಗ್ ಹುಡುಕ್ತಾಳೋ ಅನ್ನೋದು ಗೊತ್ತಾಗಲ್ಲ. ಅದೇ ನಿತೀಕ್ಷಾ ಪವರು. ಏನಕ್ಕೆ ಅಂತ ಗೊತ್ತಾಯ್ತಾ? ಟ್ವಿಸ್ಟರ್. ಈಗ ಜಾತ್ರೆಗಳಿಗೆ ಹೋದರೆ ಇದಕ್ಕಂತೂ ಒಂದು ಇದ್ದೇ ಬೀಳುತ್ತೆ. ಅತ್ತೆಗೊಂದು ಟ್ಯಾಕ್ಸ್ ಬಿತ್ತು, ಟ್ವಿಸ್ಟರ್ದು ಬಿತ್ತು, ಪೊಟ್ಯಾಟೊ ಟ್ವಿಸ್ಟರ್ದು. ಸೌಂಡ್ ಶುರುವಾಗಿದೆಯಲ್ಲ. ಓ ಇದನ್ನ ಆಡೋಕ್ಕೇ ಈಗ ಯಾವುದು ಆಡ್ತಾರೆ, ಯಾವುದು ಟ್ಯಾಕ್ಸ್ ಹಾಕ್ತಾರೆ ನೋಡಿರಿ. ಇದು ಡ್ರಾಮಾ ಜೂನಿಯರ್ಸ್. ಐ ಐ ಐ ಐ ಐ ಐ ಐ ಇದೆಲ್ಲ ಆದಮೇಲೆ ನೋಡಿರಿ ಎಷ್ಟು ಸೈಲೆಂಟ್ ಆಗ್ತದೆ. ಇಮಿಡಿಯೇಟಾಗಿ ಒಂದು ಕತ್ತಿದ ತಕ್ಷಣ ಶುರು ಆಗ್ತದೆ, ಸೈಲೆಂಟ್ ಆಗಿಬಿಡ್ತಾರೆ ನೋಡಿ. ಯಾವ್ದು ಎಸ್ಕೇಪ್ ಮಾಡೋಣ ಅಂತ ನೋಡ್ತಾರೆ ಅವ್ರ ಅಮ್ಮ ಪಾಪ. ಬಿಡ್ತಾರೆ ಇವರು ಘಟಾನುಘಟಿಗಳು. ನೀನು ಬಂದರೆ ಬಾ, ಬಿಟ್ಟರೆ ಬಿಡು, ನಾನು ನಾನು ಹೋಗ್ತೀನಿ. ಇಲ್ಲ, ಟಿಕೆಟ್ ತೊಗೊಳೋದಿಲ್ಲ ಅಂತ ಗೊತ್ತಾಗೋಯ್ತು. ಈಗ ಟ್ರೈನಲ್ಲಿ ಹೋಗ್ತಾರೆ. ಆ ಟ್ರೈನ್ ಕೊಡೋ ಕಾಸಲ್ಲಿ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆಲ್ಲ ಸಿಗಂದೂರಿಗೆ ಹೋದ್ರೂ ಪರವಾಗಿಲ್ಲ, ಇವ್ರು ಈ ಟ್ರೈನ್ ಮಾತ್ರ ಹತ್ತಲೇಬೇಕು. ಜೊತೆಯಲ್ಲಿ ಅತ್ತೆ. ಜನ ಬೇರೆ ಕ್ಯಾಮ್ರಾ ಇಟ್ಕೊಂಡಿರೋದು ಕ್ಯಾಮ್ರಾ ಕಡೆ ನೋಡ್ತಾರೆ. ಇವ್ರು ಯಾರಪ್ಪ ಕ್ಯಾಮ್ರಾ ಹಿಂಗೆ ತೆಗಿತಾವ್ರಲ್ಲ ಇವರು ಅಂತ. ಬೇರೆದು ಆಡಬೇಕು ಅಂತ ಆರ್ಗ್ಯುಮೆಂಟ್ ಶುರುವಾಗಿದೆ. ಓ ಬೇಡ, ಮತ್ತೆ ಶುರು. ಡ್ರಾಮಾ ಜೂನಿಯರ್ಸ್ ಇವರಿದ್ದಾರಲ್ಲ, ಇವರೇ ಆಟ ಆಡ್ಸೋರು. ಕಡೆಗೂ ಅಂತೂ ಇಂತೂ ಕಷ್ಟ ಬಿದ್ದು ಅತ್ತೆ ಟ್ಯಾಕ್ಸ್ ಹಾಕಿ ಕುತ್ಕೊಂಡೇ ಬಿಟ್ರಪ್ಪ. ಕಲರು ಹೆಂಗೆ ಕಾಣಿಸುತ್ತಲ್ವ. ಚಿಕ್ಕವರಲ್ವಾ, ಟಿಕೆಟ್ ಬೇಡ ಅಂತ. ಅವರು ದೊಡ್ಡವರಲ್ವ ಅಂತ ಕೇಳ್ತಾವ್ರೆ. ಅಂತೂ ಇಂತೂ ಯಾಮಾರಿಸಿ ಇಬ್ಬರು ದೊಡ್ಡವರು ಇಬ್ಬರು ಚಿಕ್ಕವರಿಗೆ ಎರಡಕ್ಕೆ ಟಿಕೆಟ್ ತೊಗೊಂಡಿರ್ಬೇಕು ಅನಿಸುತ್ತೆ. ಅತ್ತೆ ಎಸ್ಕೇಪ್ ಆಗಿದೆ ಪಾಪ. ಅದೇ ಯಾವಾಗ ಶುರು ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಶುರು ಆಯಿತು. ಇನ್ನು ಹಾಕಿರೋ ಸಾಂಗ್ಗಳೇನೋ ಹಾಕ್ಬಿಟ್ರೆ ಮುಗೀತು ಕತೆ. ಏನು ಜೋಶಲ್ಲಿ ಹೋಗ್ತಾ ಇದ್ದಾರೆ, ಕ್ಯಾಪ್ಚರ್ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಆ ಲೆವೆಲ್ ಜೋಶಲ್ಲಿ ಹೋಗ್ತಿದ್ದಾರೆ ನೋಡಿ. ಒಂದು ರೌಂಡ್ ಆಯಿತು, ಎರಡನೇ ರೌಂಡ್ ಆಯಿತು. ಜನ ಜಾಸ್ತಿ ಇದ್ದರೆ ರೌಂಡುಗಳು ಕಡಿಮೆ, ಜನ ಕಡಿಮೆ ಇದ್ದರೆ ರೌಂಡ್ ಜಾಸ್ತಿ. ಈ ಲಾಜಿಕ್ ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ಜಾತ್ರೆಗೆ ಹೋದಾಗ ಜನ ಕಡಿಮೆ ಇದ್ದಾಗ ಹತ್ಸಿ, ಜನ ಬರಲಿ ಅಂತ ಸುತ್ತಿಸ್ತಾನೇ ಇರ್ತಾರೆ. ಅದು ನಿಮ್ಮ ಮಕ್ಳಿಗೆ ಉಪಯೋಗ ಜಾಸ್ತಿ. ನಿತೀಕ್ಷಾ ನಿಮಿಕ್ಷ ಥರ ನೀವು ಕೂಡ ಹೊಡಿಬೋದು. ನಿಮಗೂ ನೋಡಿದ್ದೆ ನೋಡಿ ಬೋರ್ ಆಗ್ತಿದೆಯಾ? ಬೇರೆ ತೋರಿಸ್ತೀನಿ ಸ್ವಲ್ಪ. ನೋಡಿದ್ರೆ ಹೆಂಗಿದೆ ಕಲರ್. ಆ ಸೌಂಡು, ಆ ಕಲರ್ಸು, ಆ ಧೂಳು, ಅಪ್ಪ ಅಷ್ಟಾದರೂ ನಮಗೆ ಜಾತ್ರೆ ಬೇಕೇ ಬೇಕು. ಅದರಲ್ಲಿರೋ ಕಿಕ್ಕೇ ಬೇರೆ. ಇನ್ನೊಂದಕ್ಕೂ ಏಟ್ ಹಾಕಿದ್ದಾರೆ. ಮೋಸ್ಟ್ಲಿ ಇಲ್ಲಿಗೆ ಅತ್ತೆ ಸುಸ್ತು ಆಗಿಬಿಟ್ಟಿರುತ್ತೆ.
ಇನ್ನೊಂದು 2ಕ್ಕೆ ಹಾಕಿದ್ರೆ ಟ್ಯಾಕ್ಸ್ ಮುಗೀತು ಅತ್ತೆ ಕತೆ. ಎಸ್ಕೇಪ್ ಆಗಬೇಕಲ್ಲ ಇಷ್ಟೊತ್ತಿಗೆ ಆಲ್ರೆಡಿ. ಯಾವುದಕ್ಕೆ ಪ್ಲ್ಯಾನ್ ಮಾಡ್ತಾರಪ್ಪ. ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಈ ಒಂದು ವಿಡಿಯೋನ ಲೈಕ್ ಮಾಡೋಕ್ಕೆ ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸುಮಾರು ದೇವಸ್ಥಾನಗಳನ್ನ ಈ ಚಾನಲ್ ನೋಡ್ತೀರ ನೀವು. ನಿತೀಕ್ಷಾ ನಿಮಿಕ್ಷಾ ಸ್ಪೆಷಲ್ ವಿಡಿಯೋಸ್. ಓಕೆ, ಸೊ ಅಂತೂ ಇಂತೂ ಜಾಗದನ್ನು ಕಲಿಸ್ತಾ ಇದ್ದಾರೆ. ಏನೇನು ತೋರಿಸ್ಬೋದು? ಇನ್ನೇನಿದೆಯಪ್ಪ? ಕಬ್ಬಿನ ಜ್ಯೂಸ್ ಕೊಡಿಸ್ತಾರಾ? ಇಲ್ಲ. ವಾವ್.